ಇನ್ನು ಬೇರೆ ಬೇರೆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಲೋಕಾಯುಕ್ತ ದಾಳಿಯಾಗಿದೆ, 25ಕ್ಕೂ ಹೆಚ್ಚು ಕಡೆ. ಆ ಕುರಿತ ಮಾಹಿತಿ ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಸಿಎಂ ಏನೋ ಸ್ಪಷ್ಟನೆ ಕೊಟ್ಟಾಗಿದೆ, ಬಟ್ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಆ ಕುರಿತ ಮಾಹಿತಿನ ಕೊಡೋದಕ್ಕೆ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಈಗ ನಕ್ಸಲ್ ನಾಯಕ ಯಾರು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಆ ಕುರಿತ ಮಾಹಿತಿ ಕೊಡೋದಕ್ಕೆ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ದರ್ಶನ್ ಫಾಲೋ ಅಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತಾರೆ. ಈಗ ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ರಾಜ್ಯದ ಭ್ರಷ್ಟರ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಏಕಕಾಲಕ್ಕೆ 25 ಕಡೆ ದಾಳಿಯಾಗಿದೆ. 100ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಮಂಗಳೂರು, ಚಿಕ್ಕಬಳ್ಳಾಪುರದಲ್ಲಿ ಕೃಷ್ಣವೇಣಿ ಮನೆ ಮತ್ತು ಕಚೇರಿಯ ಮೇಲೆ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಯಾಗಿದ್ದಾರೆ ಕೃಷ್ಣವೇಣಿ. ಯಲಹಂಕ ಬಳಿ ಇರುವ ಫ್ಲಾಟ್ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂಡಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಕಾರಣ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಯಾರಾದ್ರೂ ದೂರು ಕೊಟ್ಟಿರ್ತಾರೆ, ಒಂದು ಇಲ್ಲಾಂದ್ರೆ ಅನುಮಾನ ಬಂದು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 25ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ. ಈಗ ದೃಶ್ಯ ನೋಡ್ತಾ ಇರೋದು ಬೆಂಗಳೂರಿನ ಅಧಿಕಾರಿ. ಅವರು ಯಾರು, ಎಲ್ಲೆಲ್ಲಿ ದಾಳಿಯಾಗಿದೆ, ಇನ್ನಷ್ಟೇ ಆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋದಕ್ಕೆ ಮುಂದಾಕಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಈಗ ಪರಿಶೀಲನೆ ಮಾಡ್ತಾ ಇದ್ದಂತೆ ಬಹುತೇಕ ಅಧಿಕಾರಿಗಳ ನಿವಾಸದಲ್ಲಿ ಆದಾಯ ಮೀರಿ ಆಸ್ತಿ ಗಳಿಕೆ ಅಂತಹ ಒಂದಷ್ಟು ದಾಖಲಾತಿಗಳು ಕೂಡ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸರ್ಕಾರ ಕೊಡೋ ಸಂಬಳ ಬಿಟ್ಟು ಗಿಂಬಳಕ್ಕೆ ಕೈ ಚಾಚಿರೋರು ಅಕ್ರಮವಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಆಸ್ತಿ ಮಾಡ್ಕೊಂಡಿರ್ತಾರೆ. ಅಂಥವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಚಳಿ ಬಿಡಿಸ್ತಿದ್ದಾರೆ. 2 ದೃಶ್ಯ ನೋಡ್ತಾ ಇದ್ದೀರಿ, ಮಂಡ್ಯ ಮತ್ತು ಬೆಂಗಳೂರು, ಚಿಕ್ಕಬಳ್ಳಾಪುರ, ಅಲ್ಲೆಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ನೋಡಿ, ದೊಡ್ಡ ದೊಡ್ಡ ಬಂಗ್ಲೆ ನೋಡೋದಕ್ಕೆ ಕಾಣೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ಈಗ ನಿರಂತರವಾಗಿ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವ್ದಾದ್ರೂ ಸರ್ಕಾರಿ ಕೆಲಸ ಜನಸಾಮಾನ್ಯರು ಹೋದ್ರೆ ಹೇಗೆ ಗೊತ್ತಾ, ಕಚೇರಿಗಳಿಗೆ ಕೈ ಬಿಸಿ ಮಾಡಿದ್ರೆ ಮಾತ್ರ ನಿಮ್ಮ ಫೈಲ್ ಮೂವ್ ಆಗುತ್ತೆ, ಅಥವಾ ಒಂದು ಸಿಗ್ನೇಚರ್ ಬೀಳ್ಬೇಕಂದ್ರೂ ಕೂಡ ದುಡ್ಡು ಕೊಡಬೇಕು. ಯಾರು ಕೂಡ ನೀವು ಲಂಚ ಕೊಡಬೇಡಿ, ಬದಲಾಗಿ ಆ ರೀತಿ ಲಂಚ ಕೇಳಿರುವ ಅಧಿಕಾರಿ ಬಗ್ಗೆ ನಮಗ್ ಬಂದು ಮಾಹಿತಿ ಕೊಡಿ. ಅಧಿಕಾರಿಗಳನ್ನೇ ಹೇಳ್ತಾರೆ ಲೋಕಾಯುಕ್ತದವರು. ಹಾಗಾಗಿ ಯಾರಾದ್ರೂ ಜನಸಾಮಾನ್ಯರು ಈ ಲಂಚ 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 ಅಂತ ಕೇಳ್ತಾ ಇರುವಂತಹ ಅಧಿಕಾರಿಗಳ ಬಗ್ಗೆ ದೂರು ಕೊಟ್ಟಿರ್ತಾರೆ. ಅದನ್ನೆಲ್ಲ ಆಧರಿಸಿ ಅವರ ಚಲನವಲನ ವೀಕ್ಷಣೆ ಮಾಡಿ ಎಲ್ಲವನ್ನ ಕೂಡ ಗಮನಿಸಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬರೋಬ್ಬರಿ 25ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, 25 ಕಡೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಇವತ್ತು ಶಾಕ್ ಎದುರಾಗಿರೋದು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಬೆಳ್ಳಂಬೆಳಗ್ಗೆ ಇವತ್ತು 7 ಗಂಟೆಯಿಂದಲೂ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ನೀಡಿದ್ದಾರೆ. ಸುಮಾರು 25 ಕಡೆ, ಕರ್ನಾಟಕದ 25 ಕಡೆ, ಬೆಂಗಳೂರಿನಲ್ಲಿ ಸುಮಾರು 11 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಗಿರಿನಗರದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಇದು ಡೈರೆಕ್ಟರ್ ಆಫ್ ಪ್ಲಾನಿಂಗ್ ತಿಪ್ಪೇಸ್ವಾಮಿ ಅವರ ಮನೆ. ನೀವು ನೋಡ್ತಿರ್ಬೋದು ವಿಜುವಲ್, ಎಂಥ ದೊಡ್ಡ ಬಂಗ್ಲೆ ಇದೆ. ಇವರು ಸೇರಿದಂತೆ ಸಾಕಷ್ಟು ಕಡೆ ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ, ಕನಕಪುರ ರಸ್ತೆ, ಈ ಎಲ್ಲ ಕಡೆಯೂ ಕೂಡ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 4 ಅಧಿಕಾರಿಗಳ ಮೇಲೆ ಕೇಳಿ ಬಂದಿರುವಂಥ ಒಂದಷ್ಟು ಆರೋಪಗಳು ಬೆಂಗಳೂರು ಮತ್ತು ಬೆಂಗಳೂರು ಹೊರವಲಯದಲ್ಲಿ ಇರುವಂಥ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. NK ತಿಪ್ಪೇಸ್ವಾಮಿ ಇವರು ಡೈರೆಕ್ಟರ್ ಆಫ್ ಟೌನ್ ಆ್ಯಂಡ್ ಕೌಂಟ್ರಿ ಪ್ಲಾನಿಂಗ್ ಆಗಿರುವಂಥ ಈ ಒಂದು ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಜೊತೆಗೆ ಮೋಹನ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಮೇಲೂ ಕೂಡ ದಾಳಿ ನಡೆಸಿ ಒಂದಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಒಂದಷ್ಟು ದೂರುಗಳು ಬಂದಿರುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಇವರ ಒಂದು ಅಸಮತೋಲನ ಆಸ್ತಿ ಆಗಿರ್ಬೋದು, ಜೊತೆಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಒಂದಷ್ಟು ಜನರಿಗೆ ಒಂದಷ್ಟು ಭ್ರಷ್ಟಾಚಾರದ ಒಂದು ರೀತಿಯಾದಂಥ ಹಣವನ್ನು ಬೇಡಿಕೆ ಇಟ್ಟಿರೋದಾಗಿರ್ಬೋದು. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೂರುಗಳು ಅಧಿಕಾರಿಗಳಿಗೆ ಬಂದಿರುತ್ತೆ. ಆ ಒಂದು ದೂರಿನ ಆಧಾರದ ಮೇಲೆ ಇವತ್ತು ದಾಳಿ ನಡೆಸಿ SP ಶ್ರೀನಿವಾಸ್
SP ಶ್ರೀನಿವಾಸ್ ಜೋಶಿ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಇಷ್ಟು ದಿನಗಳ ಕಾಲ ಇವ್ರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕೆಲಸಗಳಾಗಿದೆ, ಜೊತೆಗೆ ಇವರ ಆಸ್ತಿ ಏನು, ಎಷ್ಟು ಕಾರ್ಗಳಿದೆ, ಎಷ್ಟು ಮನೆಗಳಿದೆ, ಏನಾದರೂ ಬಿಸ್ನೆಸ್ ಇದೆಯಾ, ಅದಕ್ಕೆ ಆದಾಯಗಳನ್ನು ರೀಸೆಂಟಾಗಿ ಏನೆಲ್ಲ ಇವರ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಜೊತೆಗೆ ಇವರ ಕುಟುಂಬಸ್ಥರ ಹೆಸರಿನಲ್ಲಿ ಏನೇನ ಇದೆ, ಅವರ ಮೂಲ ಏನು, ಆದಾಯ ಮೂಲ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಳಗಡೆ ಸಾಕಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಏನೆಲ್ಲ ಬಿಲ್ಗಳಿದೆ, ಜೊತೆಗೆ ಬೇರೆ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಬಿಲ್ ಇದೆ, ಅದು ಎಲ್ಲಿಂದ ತರಲಾಗಿದೆ, ಜೊತೆಗೆ ಅವರ ಇಲಾಖೆಯಲ್ಲಿ ಏನೆಲ್ಲ ನಡೀತಿತ್ತು, ಯಾವಾಗ ಬಿಲ್ಗಳನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಸುಮಾರು 11 ಕಡೆ ಬೆಂಗಳೂರಿನಲ್ಲಿ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಸಾಕಷ್ಟು ದೂರುಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಬರುತ್ತೆ ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ. ಅಂದರೆ ಯಾವುದೇ ಒಂದು ಸಿಗ್ನೇಚರ್ ಮಾಡಿಸೋದಾಗಿರ್ಬೋದು, ಫೈಲ್ಗಳನ್ನು ಮೂವ್ ಮಾಡೋದಾಗಿರ್ಬೋದು, ಈ ರೀತಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಗಳನ್ನು ಕೇಳಿದ್ದಾರೆ ಅನ್ನುವಂಥ ದೂರುಗಳು ಬಂದಿರುತ್ತೆ. ಆ ಒಂದು ಆಧಾರದ ಮೇಲೆ ಏಕಾಏಕಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕದ 25 ಕಡೆ ದಾಳಿ ನಡೆಸಿ ಸುಮಾರು 100 ಅಧಿಕಾರಿಗಳಿಂದ ದಾಳಿ ನಡೆಸಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ದಾಳಿ ವೇಳೆ ಒಂದಷ್ಟು ದಾಖಲೆಗಳು ಕೂಡ ಪತ್ತೆ ಆಗ್ತಿವೆ. ಶ್ರುತಿ, ಆದರೆ ಇಲ್ಲಿ ಏನಾಗುತ್ತೆ, ಬಹಳ ದೊಡ್ಡ ದುರಂತ ಏನಪ್ಪಾ ಅಂತಂದ್ರೆ, ಈಗ ನಾವು ದಾಳಿ ಆದ ತಕ್ಷಣ ಏನು ಅಂದ್ಕೊಂಡ್ಬಿಡ್ತೀವಿ, ಎಲ್ಲ ಭ್ರಷ್ಟ ಅಧಿಕಾರಿಗಳು ಅವರ ದುಡ್ಡನ್ನು ಪತ್ತೆ ಹಚ್ಚಿದ್ರು, ಸರ್ಕಾರದನ್ನು ಹಂಗಾಗಲ್ಲ. ಇದೊಂದು ದೊಡ್ಡ ನಗ್ನ ಸತ್ಯ. ಈಗ 100 ಕೋಟಿದ ಐಟಮ್ ಸಿಕ್ತು ಅಂತ ಇಟ್ಕೊಳ್ಳಿ, ಅವ್ರು ಅದಕ್ಕೆ ದಾಖಲೆ ಕೊಡಬೇಕು. ದಾಖಲೆ ಕೊಟ್ಟರೆ ವಾಪಸ್ ಅವರು ಕೊಡ್ತಾರೆ. ಆಮೇಲೆ ಯಾವುದೋ ಕಾಂಜಿ ಪಿಂಜಿ ಇವ್ರನ್ನ ಏನು ಅಂತಂದರೆ, ನಿಜವಾಗಿರಬೇಕು ಲೋಕಾಯುಕ್ತದಲ್ಲಿ ಏನಿರಬೇಕು ಅಂತಂದ್ರೆ ಒಂದು ಸಿಸ್ಟಮ್ ಮಾಡಬೇಕು. ಅವರು ನಾವು ಇಷ್ಟೆಲ್ಲ ದಾಳಿ ಮಾಡಿದ ನಂತರ ಇಷ್ಟು ಅವರಿಂದ ವಶಪಡಿಸ್ಕೊಂಡ್ವಿ, ಇದಕ್ಕೆ ಅವರ ದಾಖಲೆ ಸಿಕ್ಕಿಲ್ಲ, ಇಷ್ಟು ದೊಡ್ಡ ಮೊತ್ತವನ್ನು ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಸರ್ಕಾರದ ಬೊಕ್ಕಸಕ್ಕೆ ಹೋಯಿತು. ಈಗ ಬೇರೆ ಬೇರೆ ಕಂಪನಿ, ಈಗ ಅಜೀಂ ಪ್ರೇಮ್ಜಿ ಮೊನ್ನೆ ಎಷ್ಟಪ್ಪ 1500 ಕೋಟಿ. ಈಗ ನಮಗೊಂದು ಅದಕ್ಕೆ ಅದು ಮುಖ್ಯಮಂತ್ರಿ ಥ್ರೂ ಆಗಿ ಬರುವಂಥದ್ದು, ಸರ್ಕಾರಕ್ಕೆ ಬರುವಂಥದ್ದು, ನಮಗೊಂದು ಅದರ ಬಗ್ಗೆ ಐಡಿಯಾ ಸಿಗುತ್ತೆ. ಇಷ್ಟು ಕೊಟ್ಟರು ಅಂತೇಳಿ. ಇವರೆಲ್ಲ ಇಷ್ಟು ಲಪಟಾಯಿಸಿರ್ತಾರಲ್ಲ, ಈ ದುಡ್ಡು ಬಂದದಕ್ಕೆ ಸಾಕ್ಷಿ ಇರೋದೇ ಇಲ್ಲ. ಇದು 10-20 ವರ್ಷಗಳ ಕಾಲ. ಇನ್ನೊಂದು ಮಜಾ ನೋಡಿ, ಈ ಥರ ಫೋಟೋಗಳು ಬರುತ್ತಲ್ಲ, ಯು ಬಿಲೀವ್ ಇಟ್ ಆರ್ ನಾಟ್, ಇದೆಲ್ಲವೂ ಕೂಡ ಇವರಿಗೆ ಪ್ರಮೋಷನ್. ಮತ್ತೆ ಪ್ರಮೋಷನ್ ಹೆಂಗೆ ಪ್ರಮೋಷನ್ ಅಂತ ಕೇಳಿ. ಈ ಅಧಿಕಾರಿಗಳನ್ನು ನೋಡ್ತಾರೆ, ಯಾರು ನೋಡ್ತಾರೆ? ರಾಜಕಾರಣಿಗಳು ನೋಡ್ತಾರೆ. ಓ ಯಾರಿವ, ಅಚ್ಚಾ ಎಷ್ಟು ಮಾಡಿದ್ದಾನೆ, ಓ 50 ಕೋಟಿ ಮಾಡಿದಾನ, ಹಾಗಿದ್ರೆ ಒಳ್ಳೆ ಕುಳ, ನಾನು ಮಂತ್ರಿ, ನಾನೇನು ಮಾಡ್ತೀನಿ, ನನಗೆ ಅವನು ಬೇಕ್ರಿ ಅಂತೀನಿ. ಭಾಳ ಈಸಿ ಮಾತಾಡಲಿಕ್ಕೆ. ಯಾಕೆ ಏನಪ್ಪ ಹೆಂಗೆಲ್ಲ ಮಾಡು ಸರ್, ಅದು ಇದರಲ್ಲಿ ದುಡ್ಡು ಮಾಡ್ಬೋದು ಸರ್, ಇದರಲ್ಲಿ ದುಡ್ಡು ಮಾಡ್ಬೋದು ಸರ್, ಇದರಲ್ಲಿ ದುಡ್ಡು ಮಾಡ್ಬೋದು ಸರ್ ಅಂತ ಐಡಿಯಾ ಅವನು ಕೊಡ್ತಾನೆ. ಹೌದಾ, ನೋಡು ಒಂದು ಕೆಲಸ ಮಾಡು, ನೀನೆಲ್ಲ ಮಾಡ್ಕೊಂಡಿರ್ಬೇಕು, ಕಿರಿಕಿರಿ ಆಗಬಾರ್ದು, ಮತ್ತೊಂದು ಆಗಬಾರ್ದು, ನಂದಿಷ್ಟು ನಿಂದಿಷ್ಟು ಉಮೇಶ ರಮೇಶ ಎಲ್ಲ ಇಟ್ಟಿದ್ದೀನಿ ಇದು ವ್ಯವಸ್ಥೆ. ಯಾರು ಲೋಕಾಯುಕ್ತ ದಾಳಿಯಲ್ಲಿ ಹೆಚ್ಚು ದುಡ್ಡು ಅಂತ ಸಿಕ್ಕಾಕೋತಾರೋ, ಇದನ್ನು ಬೇಕಿದ್ರೆ ಯಾರ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಗೊತ್ತಿರೋರಿಗೆ ಗೊತ್ತಿದೆ. ಹೌದಾ, ನಿಮಗೆ ಮೆರಿಟ್, ಅದು ಮೆರಿಟ್ಟು, ವಿಪರ್ಯಾಸ ಇದು. ಮೆರಿಟ್ಟು. ಅವರನ್ನು ಕರ್ಕೊಂಬಂದ್ಬಿಟ್ಟು 100, ನೀನು ಎಷ್ಟು ಒಂದು ತಿಂಗಳಿಗೆ ಎಷ್ಟು 10 ಕೋಟಿ 10 ಕೋಟಿ ಮಾಡ್ತೀಯಾ, ಓಕೆ ನೋಡು ನಾನು ಫುಲ್ ಇದು ಕೊಡ್ತೀನಿ ನಾನು ನಿನಗೆ, 3 ಕೋಟಿ ನಿನಗೆ, 7 ಕೋಟಿ ನನಗೆ. ಆ ಥರ ಲೆಕ್ಕಾಚಾರಗಳು ನಡೆಯುತ್ತೆ. ವ್ಯವಸ್ಥೆನೇ ಭ್ರಷ್ಟ, ವ್ಯವಸ್ಥೆನೇ ಹಂಗಾಗೋಗಿದೆ. ಆಮೇಲೆ ಬರೋದು ಯಾರು? ಕಳ್ಳರೆ. ಹೌದು, ದುಡ್ಡು ಮಾಡೋದು, ಕಳ್ಳ ಆಗೋದು, ಬರೋದು. ಆಮೇಲೆ ನೋಡಿ ಅಲ್ಲಿ ಮಧು ಬಂಗಾರಪ್ಪ, ಒಂದು ಮಗು ಕೇಳ್ತಂದೆ ಕನ್ನಡ ಬರಲ್ಲ ಅಂತ, ನಿನ್ನ ವಿರುದ್ಧ ಕ್ರಮ ಕೈಗೊಳ್ತೀನಿ. ಅದು ಹೆಂಗೆ ಹೇಳ್ಬಿಟ್ರು? ಯಾರ ಮಗ ರೀ ಮಧು ಬಂಗಾರಪ್ಪ ಅಂತಂದ್ರೆ? ಬಂಗಾರಪ್ಪನವ್ರ ಮಗ. ಸಮ್ಟೈಮ್ಸ್ ಹೇಳಿದಾಗ ಅದನ್ನು ನೀವು ಹೆಂಗೆ ನಿಭಾಯಿಸ್ತೀರ ಅನ್ನೋವಂಥದ್ದು ವೆರಿ ಇಂಪಾರ್ಟೆಂಟ್. ಮೊನ್ನೆ ಒಂದು ಮಗು